ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನಾನು ನಿನ್ನೆ ಸ್ಟಿಚ್ ಮಾಡಲಿಕ್ಕೆ ತಂದದ್ದು, ಸ್ಟಿಚ್ ಮಾಡಿ ಆಗಿಲ್ಲ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಸ್ಟಿಚ್ ಮಾಡ್ತಾ ಇದ್ದೇನೆ. ನಿನ್ನೆ ಅಂದರೆ ಎಂತ ಅಂದರೆ ಕರೆಂಟ್ ಇರಲಿಲ್ಲ, ಬುಧವಾರ ಅಲ್ವಾ. ಇಲ್ಲಿ ಕರೆಂಟ್ ಇರೋದಿಲ್ಲ. ಕರೆಂಟ್ ಇಲ್ಲದೆ ಇದು ಮಿಷಿನಲ್ಲೇ ಇದು ಟೈಟ್ ಆಗ್ತದೆ. ಮಿಷಿನ್ ಮೋಟ್ರಲ್ಲೇ ಸ್ಟಿಚ್ ಮಾಡಿ ಮಾಡಿ ಹೀಗೆ ಬಲ್ಲಿ ಹಾಕುವಾಗ ತುಂಬ ಟೈಟ್ ಆಗ್ತದೆ. ಹಾಗೆ ಸ್ಟಿಚ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಿನ್ನೆ ರಾತ್ರಿ ಸ್ವಲ್ಪ ಸ್ಟಿಚ್ ಮಾಡಿದೆ. ಈಗ ಇನ್ನು ಬೆಳಿಗ್ಗೆ ಸ್ಟಿಚ್ ಮಾಡಬೇಕು. ಇವಾಗ ಅನ್ನ ಇಟ್ಟಿದ್ದೇನೆ. ಇದು ಬಿಸಿ ನೀರು ಆಗಿದೆ. ಅನ್ನ ಬೇಯ್ತುಂಟು. ಟೈಮು ಇವಾಗ 4:15 ಎದ್ದು 4 ಗಂಟೆಗೆ ಎದ್ದಿದ್ದೇನೆ. ಎದ್ದು ಕೆಲಸ ಮಾಡಿ ಇನ್ನು ಸ್ಟಿಚ್ ಮಾಡೋದು. ಮತ್ತೆಂತ ಗೊತ್ತಾ, ನಿನ್ನೆ ನಾನೊಂದು ವಿಡಿಯೋ ಹಾಕಿದೆ. ಆ ವಿಡಿಯೋ ಇಂಗ್ಲೀಷಿಗೆ ಲ್ಯಾಂಗ್ವೇಜ್ ಆದರೆ ಇಂಗ್ಲೀಷ್ ಆಗಿದೆ. ಅದು ನಾನು ಮಾಡಿದ್ದಲ್ಲ, ಅದು ಯೂಟ್ಯೂಬಿನವರೇ ಬಿಟ್ಟದ್ದು. ಹಾಗೆ ಮತ್ತೆ ಅದನ್ನು ಡಿಲೀಟ್ ಮಾಡಲಿಲ್ಲ ನಾನು. ಅದು ಹಾಗೆ ಆಗ್ತದಂತೆ ಇಂಗ್ಲೀಷ್ ಹಿಂದಿಯಲ್ಲೆಲ್ಲ. ನನಗಿನ್ನೇ ನೋಡುವಾಗ ಇದೆಂತ ಅಂತ ಆಯಿತು. ಮತ್ತೆಂತ ಮಾಡೋದು, ನಾನು ಡಿಲೀಟ್ ಮಾಡಲಿಲ್ಲ ನಾನು. ಮತ್ತು ಆ ವಿಡಿಯೋ ಡಿಲೀಟ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಅದಕ್ಕೆ ತುಂಬ ವ್ಯೂಸ್ ಕೂಡ ಉಂಟು. ತುಂಬ ಅಂದರೆ ನನಗೆ ಬರೋದೇ ಅಷ್ಟೇ ವ್ಯೂಸ್, ಅಷ್ಟೇ ಉಂಟು. ಹಾಗಾಗಿ ಅದನ್ನು ಡಿಲೀಟ್ ಮಾಡಲಿಕ್ಕೆ ಹೋಗಲಿಲ್ಲ. ಜೋರು ಮಳೆ ಉಂಟು ಈಗ. ಎಂಥ ಮಳೆ ಇದ್ದರೂ ಸೆಕೆ ಅಂದರೆ ಸೆಕೆ. ನನಗೆ ಮಾತ್ರ ಹೀಗೆ ಆಗೋದೇ, ಎಲ್ಲರಿಗೆ ಹೀಗೆ ಆಗ್ತದಂತ ನನಗೆ ಗೊತ್ತಿಲ್ಲ. ಹಾಗೆ ಇನ್ನು ಆಯಿತು. ನಾನಿನ್ನು ವಿಡಿಯೋ ಮಾಡಿಕೊಂಡು ಕೂತ್ರೆ ಸ್ಟಿಚ್ಚಿಂಗ್ ಆಗೋದಿಲ್ಲ. ಸ್ಟಿಚ್ ಮಾಡ್ತೇನೆ ಇನ್ನು. ಅಂದರೆ ಫಿನಿಷ್ ಮಾಡೋದು ನನಗೆ ತುಂಬ ಕಷ್ಟ. ಸ್ಟಿಚ್ಚಿಂಗ್ ಮಾಡಿ ಫಿನಿಷ್ ಮಾಡೋದು ನಾನೇ ಮಾಡಬೇಕಲ್ಲ, ಅದು ತುಂಬ ಲೇಟ್ ಆಗೋದು. ಮತ್ತೆ ಸಿಗ್ತೇನೆ ನಾನು. ಅತ್ತೆಗೆ ನೈಟ್ ಡ್ರೆಸ್ ಹಾಕಿದ್ದು. ಅಂದರೆ ಅವರ ಮೈಯಲ್ಲಿ ಬಟ್ಟೆ ಇರೋದಿಲ್ಲಲ್ಲ. ನೈಟಾಗಿ ಜಗಲಿಯಲ್ಲಿ ಆಚೆ ಈಚೆ ಹೋಗ್ತಾ ಇರ್ತಾರಲ್ಲ, ಆಗ ಬಟ್ಟೆ ಇರೋದಿಲ್ಲ. ಇದು ನೈಟ್ ಡ್ರೆಸ್ ಆದರೆ ಅದು ಮೈಯಲ್ಲಿ ಇರ್ತದಲ್ಲ ಅಂತೆಲ್ಲ ಹಾಕಿ ಬಿಟ್ಟದ್ದು. ಹಾಗಾಗಿ ನಿಮಗೆ ತೋರಿಸಿದ್ದು ನಾನು. ನಾನೀಗ ಶಾಪಿಗೆ ಹೊರಟಾಯಿತು. ತುಂಬ ಲೇಟ್ ಆಯಿತು, 7:30 ಗಂಟೆ ಆಯಿತು. ಎಷ್ಟು ಬೇಗ ಇದ್ದರೂ ನಾವು ಹಾಲು ಕರೆಯೋದು ಅದೇ ಟೈಮಿಗೆ ಕರಿಬೇಕು. ಆಮೇಲೆ ಅತ್ತೆದು ಕೆಲಸ ಮಾಡೋದು ಅದೇ ಟೈಮಿಗೆ ಮಾಡಬೇಕು. ಹಾಗಾಗಿ ಆದರೂ ಇವತ್ತು ಸ್ವಲ್ಪ ಬೇಗ ಮಾಡಿದೆ. ಮತ್ತು ಏನಂದರೆ ಮತ್ತು ಆಗ ವೀಡಿಯೋ ಅರ್ಧಕ್ಕೆ ನಿಲ್ಲಿಸಿದೆ. ನನಗೆ ಸ್ಟಿಚ್ ಮಾಡುವಾಗ ವೀಡಿಯೋ ಮಾಡಿದರೆ ಇಲ್ಲಿ ಸ್ಟಿಚ್ಚಿಂಗ್ ಆಗೋದಿಲ್ಲ ಅಂತೇಳಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಹಾಗೆ ನನ್ನ ನಿನ್ನೆ ಹಾಕಿದ ವೀಡಿಯೋಗೆ ಎಂಥ ಪ್ರಾಬ್ಲಮ್ ಅಂದರೆ ಎ ಐ ಪ್ರಾಬ್ಲಮ್. ಅದು ನನಗೆ ಟೆಕ್ವಿದ್ ಭರತ್ ಹೇಳಿದರು. ಹಾಗೆ ನಿಮಗೆ ಯಾರಿಗಾದರೂ ಈ ಪ್ರಾಬ್ಲಮ್ ಆಗಿತ್ತಾ ಅಂತ ಹೇಳಿ. ತುಂಬ ಜನರಿಗೆ ಆಗಿದೆ, ಕೆಲವು ದೊಡ್ಡ ದೊಡ್ಡ ಯೂಟ್ಯೂಬರಿಗೆ ಆಗಿದೆ ಅಂತೆ ನನ್ನ ಮಗಳು ಹೇಳ್ತಿದ್ಲು. ಹಾಗೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಭರತ್ ಅವರು. ಹಾಗೆ ಮತ್ತು ಇವತ್ತು ಹಾಕಿದ ವೀಡಿಯೋ ಎಂತ ಆಗ್ತದೆ ಗೊತ್ತಿಲ್ಲ, ಯಾವ ಲ್ಯಾಂಗ್ವೇಜಲ್ಲಿ ಬರ್ತದೆ ಅಂತ. ಮತ್ತು ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಏನಂದರೆ ವೀಡಿಯೋ ಹಾಕಲಿಕ್ಕೆ ನನಗೆ ದಿನಕ್ಕೊಬ್ಬರೆಲ್ಲ, ದಿನದಲ್ಲಿ ಒಬ್ಬರು ಇಬ್ಬರೆಲ್ಲ ಜಾಯ್ನ್ ಆಗ್ತಾ ಇರ್ತಾರೆ ನನ್ನ ಫ್ಯಾಮಿಲಿಗೆ. ಹಾಗಾಗಿ ವೀಡಿಯೋ ಹಾಕುವಂಥ ತುಂಬ ಇಂಟ್ರೆಸ್ಟ್ ಆಗ್ತದೆ, ಖುಷಿ ಆಗ್ತದೆ. ಮತ್ತು ಕಮೆಂಟ್ ಎಲ್ಲ ನೋಡುವಾಗ ಆ ಥರ ಎಲ್ಲ ಖುಷಿ ಆಗ್ತದೆ. ಅದಕ್ಕೋಸ್ಕರ ವೀಡಿಯೋ ಹಾಕುವ ಅಂತ ಆಗ್ತದೆ. ಎಂತ ಹೇಳಬೇಕು ಅಂತ ಅಂದ್ಕೊಂಡಿರೋದು ಅದು ಮತ್ತೆ ಹೋಗ್ತದೆ. ನಂದಿ ಅದು ನಂದಿಗೆ ರಸ್ಕ್ ಕೊಟ್ಟು ಅಭ್ಯಾಸ ಆಗಿದೆ. ನಂದಿ
ಅಂದೀಶಾ ಕೈಟ್ಟಿಜ್ಜಿನ ಗೊತ್ತಲ್ಲ ಇಕ್ಕಿ ಮರ್ಪುಚು. ಹಾಗೆ AI ಅದರ ಬಗ್ಗೆ ಭರತ್ ಅವರು ವಿಡಿಯೋ ಕೂಡ ಹಾಕಿದ್ದಾರೆ. ಅದು ಆ ಪ್ರಾಬ್ಲಮ್ ಬಗ್ಗೆ ವಿಡಿಯೋ ಕೂಡ ಹಾಕಿದ್ದಾರೆ. ಅದು ಬರ್ತದಂತೆ ಹಾಗೆ ಮತ್ತೆಂತೆಲ್ಲ ನೋಡಿ. ನನ್ನ ಈ ಮಲ್ಲಿಗೆ ಗಿಡದಲ್ಲಿ ಒಂದೇ ಒಂದು ಹೂವಾಗಿದೆ. ಎಂಥ ಪರಿಮಳ, ಮಂಗಳೂರು ಮಲ್ಲಿಗೆ. ಮುರಿದಿದ್ದೇನೆ, ತುಂಬ ಖುಷಿ ನನಗೆ. 5 ಗಿಡ ಉಂಟು. ಇಷ್ಟು ಹೇಳಿ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.